ಇನ್ನು ಬಂಗಾಳದಲ್ಲಿ ಎಲೆಕ್ಷನ್ ಆಗ್ತಾ ಇದೆ, ಎಲೆಕ್ಷನ್ ಸನಿಹದಲ್ಲಿದೆ. ಈ ಸಂದರ್ಭದಲ್ಲೇ ಭಾರಿ ಒಂದು ಹೈಡ್ರಾಮಾ ನಡೆದಿರುವಂಥದ್ದು. ಪೊಲಿಟಿಕಲ್ ಕನ್ಸಲ್ಟೆನ್ಸಿ ಐಪ್ಯಾಕ್ ಮೇಲೆ ಐಡಿ ರೇಡ್. ಐಪ್ಯಾಕ್ ಡೈರೆಕ್ಟರ್ ಪ್ರತೀಕ್ ಜೈನ್ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಕೋಲ್ಕತ್ತಾದಲ್ಲಿ ಇಡಿ ರೇಡ್ ವೇಳೆಯೇ ಸಿಎಂ ಮಮತಾ ಎಂಟ್ರಿಯನ್ನು ನೀಡಿದ್ದಾರೆ. ಪ್ರತೀಕ್ ಜೈನ್ ಮನೆಗೆ ಹೋಗುವಾಗ ಬರೀ ಕೈಲಿ ಹೋಗಿದ್ದಂತಹ ದೀದಿ. ಕೋಲ್ಕತ್ತಾದಲ್ಲಿ ಇಡಿ ರೇಡ್ ವೇಳೆಯೇ ಸಿಎಂ ಮಮತಾ ಎಂಟ್ರಿಯನ್ನು ಕೊಟ್ಟಿದ್ದಾರಂತೆ. ಪ್ರತೀಕ್ ಜೈನ್ ಮನೆಗೆ ಹೋಗುವಾಗ ಬೈರಿ ಕೈಲಿ ಹೋಗಿದ್ರಂತೆ ದೀದಿ. ಆದ್ರೆ ವಾಪಸ್ ಬರುವಾಗ ಗ್ರೀನ್ ಫೈಲ್ ಹಿಡಿದಿದ್ರಂತೆ ಮಮತಾ. ಇಂಟ್ರೆಸ್ಟಿಂಗ್. ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಕೈಲಿರುವಂತ ಫೈಲ್ ಯಾವುದು? ಭಾರಿ ಚರ್ಚೆಗೆ ಗ್ರಾಸವಾದಂತ ದೀದಿ ಮಮತಾ ಬ್ಯಾನರ್ಜಿ ನಡೆ. ಶೀ ಇಸ್ ದ ಸುಪ್ರೀಂ. ಹಾಗಾದ್ರೆ ಟಿಎಂಸಿ ಪ್ರಚಾರ ಹೊಣೆ ಹೊತ್ತಿರುವಂತ ಪೊಲಿಟಿಕಲ್ ಕನ್ಸಲ್ಟೆನ್ಸಿ ಮೇಲೆ ರೈಡ್ ಆಗುತ್ತೆ ಇಡಿ. ಬಂಗಾಳ ಎಲೆಕ್ಷನ್ ಸನಿಹದಲ್ಲಿ ಭಾರಿ ಒಂದು ಹೈಡ್ರಾಮಾ ನಡೀತಾ ಇದೆ. ಪೊಲಿಟಿಕಲ್ ಹೈಡ್ರಾಮಾ ನೋಡಿ. ಇಡಿ ರೇಡ್ ಮಾಡಿದ್ರು ಕೂಡ ಮಮತಾ ಬ್ಯಾನರ್ಜಿ ಒಳಗಡೆ ಹೋಗಿ ಆ ಒಂದು ಗ್ರೀನ್ ಫೈಲ್ ಹಿಡ್ಕೊಂಡು ಬರ್ತಾರಂತೆ. ಏನ್ ಆಶ್ಚರ್ಯ. ದೇಶದಲ್ಲಿ ಯಾರಿಗೂ ಇಲ್ಲದೆ ಇರುವಂತಹ ಹಕ್ಕು ಮಮತಾ ಬ್ಯಾನರ್ಜಿಗಿದೆಯಾ ಹಂಗಾದ್ರೆ? ಅದಕ್ಕೆ ಹೇಳೋದು ಬಂಗಾಳದಲ್ಲಿ ಪ್ರತಿ ಬಾರಿ ಎಲೆಕ್ಷನ್ ಹೆಂಗಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ನಾವು ಎಲೆಕ್ಷನ್ ಹೆಂಗಾಗುತ್ತೆ ಅಂತ. ಎಲೆಕ್ಷನ್ ದಿನದಂದು ಒಬ್ಬರು ಮನೆಯಿಂದ ಹೊರಗೆ ಬರಲ್ಲ. ನೀವು ನಂಬೇಕಿದನ್ನ, ನಿಮ್ಗೆ ನಂಬಕ್ಕಾಗಲ್ಲ. ಬಟ್ ಇದು ಸತ್ಯ ಹೇಳ್ತಾ ಇದ್ದೀನಿ ಕೇಳಿ. ಮಮತಾ ಬ್ಯಾನರ್ಜಿಯರ ಅವರ ಗೂಂಡಗಳು ಕೆಲವರು ಮನೆಯಿಂದ ಯಾರು ಹೊರಗೆ ಬಂದರೂ ಕೂಡ ಹೊಡಿತಾರೆ. ಬದಲಿಗೆ ಅವರ ವೋಟರ್ ಐಡಿ ತಗೊಂಡೋಗಿ ಅವರು ವೋಟ್ ಹಾಕಿ ಬರ್ತಾರೆ. ಇದು ಕಟ್ಟು ಸತ್ಯ. ಅದನ್ನ ಮಮತಾ ಬ್ಯಾನರ್ಜಿ ಅವರೇ ಇದೀಗ ಪ್ರೂವ್ ಮಾಡ್ತಾ ಇದ್ದಾರೆ. ಐಟಿ ರೈಡ್ ಆಗಿದೆ. ಸೀದಾ ಒಳಗಡೆ ಹೋಗಿ ಗ್ರೀನ್ ಕಲರ್ ಫೈಲ್ ಎತ್ಕೊಂಡು ಬಂದ್ರಂತೆ. ಕಲೆಕ್ಷನ್ ಸನಿಹದಲ್ಲಿ ನಡೀತಿದ್ಯಾ ಟಾರ್ಗೆಟ್ ಪಾಲಿಟಿಕ್ಸ್. ಮನಿ ಲಾಂಡ್ರಿಂಗ್ ಕೇಸ್ ಹೆಸರಲ್ಲಿ ನಡೆದಿದೆ ಇಡಿ ರೈಡ್. ಆದ್ರೆ ಟಿಎಂಸಿಯ ಎಲೆಕ್ಷನ್ ವ್ಯೂಹ ತಿಳಿಯಲು ಸಂಚಲನ ರೂಪಿಸಲಾಗಿದೆಯಾ ಅನ್ನುವಂತಹ ಪ್ರಶ್ನೆ. ಟಿಎಂಸಿ ಅಭ್ಯರ್ಥಿಗಳ ವಿವರ ತಿಳಿಯಲು ಈ ರೇಡ್ ಅನ್ನ ಮಾಡಲಾಗಿದೆಯಾ? ಓಕೆ, ಈ ಆಂಗಲ್ ಅಲ್ಲೂ ಕೂಡ ನಾವು ಚರ್ಚೆಯನ್ನು ಮಾಡಬೇಕಾಗುತ್ತೆ. ಟಿಎಂಸಿಯ ಎಲೆಕ್ಷನ್ ರಹಸ್ಯ ತಿಳಿಯಲು ಇಡಿಯನ್ನ ಕಳಿಸಿ ಕೇಂದ್ರ ಸರ್ಕಾರ ಯಾವ್ಯಾವ ಅಭ್ಯರ್ಥಿಗಳಿಲ್ಲಿದ್ದಾರೆ ಅಂತ ಹೇಳಿ ಆ ಫೈಲ್ ಅನ್ನ ತರಿಸ್ಕೊಳ್ಳುವಂತ ರೀತಿಯಲ್ಲಿ ಮೋದಿ ಸರ್ಕಾರವು ಕೂಡ ಮುಂದಾಗಿರಬಹುದಲ್ವಾ? ಇದೇ ಅನುಮಾನದಲ್ಲಿ ದೀದಿ ಬಂದು ಆ ಲಿಸ್ಟ್ ಅನ್ನ ಎತ್ಕೊಂಡು ಹೋದ್ರ ಅನ್ನುವಂತ ಪ್ರಶ್ನೆಯೂ ಕೂಡ ಇಲ್ಲಿ ಮೂಡುತ್ತೆ. ಆದ್ರೆ ಇದರಲ್ಲಿ ರಾಜಕೀಯ ಇಲ್ಲ ಅಂತ ಇದೆ ಅಂತ ಕೇಸರಿ ಪಡೆ. ರೇಡ್ ವೇಳೆ ಮಮತಾ ಎಂಟ್ರಿ ಖಂಡಿಸಿದ ಬಿಜೆಪಿ ನಾಯಕ. ಎಲೆಕ್ಷನ್ ಸನಿಹದಲ್ಲಿ ಟಾರ್ಗೆಟ್ ಪಾಲಿಟಿಕ್ಸ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಗಮನವನ್ನು ಪಡೆದುಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇಡೀ ಈ ಎಲೆಕ್ಷನ್ ಕ್ಯಾಂಪೇನ್ ಅನ್ನ ನೋಡ್ಕೊಳ್ತಾ ಇದ್ದದ್ದು ಅದೇ ವ್ಯಕ್ತಿ ಅಂತೆ. ಆ ವ್ಯಕ್ತಿಯ ಮನೆಯಲ್ಲಿ ಸಂಭಾವ್ಯ ಪಟ್ಟಿ ಇರುತ್ತಲ್ಲ, ನಾವು ಯಾವ ಕ್ಷೇತ್ರದಲ್ಲಿ ಯಾರ ಪರವಾಗಿ ಹೆಚ್ಚಿನ ಪ್ರಮೋಷನ್ಗಳನ್ನು ಮಾಡಬೇಕು, ಪ್ರಚಾರವನ್ನು ಮಾಡಬೇಕು ಅಂತೇಳಿ ಅದೆಲ್ಲದೂ ಅವರ ಹತ್ರ ಇತ್ತು. ಹಾಗಾಗಿ ದೀದಿ ಹೋಗಿ ಆ ಫೈಲನ್ನು ಹಿಡ್ಕೊಂಡು ಬಂದಿದ್ದಾರೆ ಅನ್ನುವಂಥ ಪ್ರಸ್ತಾವನೆ, ವಾದವು ಕೂಡ ಇಲ್ಲಿದೆ. ಓವರ್ ಆಲ್ ಇಡಿ ಆ ಫೈಲನ್ನು ತೆಗೆದಿದ್ದು ಹೌದಾದ್ರೆ ಇಡಿ ತಪ್ಪು, ಇಡಿ ಇರುವ ಸಂದರ್ಭದಲ್ಲಿ ಮಮತಾ ಒಳಗಡೆ ಹೋಗಿದ್ದು ಹೌದಾದ್ರೆ ಮಮತಾ ಅವರದ್ದೇ ತಪ್ಪು.